ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕಾ ರವಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿನ್ನರ್ಗೆ ಬಟರ್ ಪನ್ನೀರ್ ಅಂಡ್ ಚಪಾತಿ ಮಾಡೋಣ ಅನ್ಕೊಂಡಿದೀನಿ. ಸೊ ಬನ್ನಿ ಫ್ರೆಂಡ್ಸ್, ಆ ರೆಸಿಪಿ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಫಸ್ಟ್ ಪ್ಯಾನ್ಗೆ ನಾನು ಬಟರ್ ಹಾಕೊಂಡು ಕ್ಯಾಪ್ಸಿಕಮ್, ಆನಿಯನ್ಸ್ ಸ್ಪೇಸ್ ತರ ಕಟ್ ಮಾಡ್ಕೊಂಡಿದೀನಿ. ಮತ್ತೆ ಪನ್ನೀರ್ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡು ಅದನ್ನ ಶಾಲೋ ಫ್ರೈ ಮಾಡ್ಕೊತೀನಿ. ಬಟ್ ಇದು ಈ ಶಾಲೋ ಫ್ರೈ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಷ್ಟು ಮಾತ್ರ ಆದ್ರೆ ಸಾಕು. ಕ್ಲೀನ್ ಫ್ರೈ ಆಗಿದೆ. ಇವಾಗ ಇದನ್ನ ಪ್ಲೇಟ್ ಶಿಫ್ಟ್ ಮಾಡ್ಕೊತೀನಿ. ಈ ತರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು I'll add another cube of butter. ಗ್ರೇವಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಮಸಾಲೆಗೆ ಆನಿಯನ್ಸ್, ಟೊಮ್ಯಾಟೊ, ಒಂದು 1/4 ಸ್ಪೂನ್ ಆಗ ಜೀರಿಗೆ ತಗೊಂಡಿದ್ದೀನಿ. ಲವಂಗ ಒಂದು 4 ತಗೊಂಡಿದ್ದೀನಿ. ಚಕ್ಕೆ ಒಂದು 2 ಪೀಸ್ ತಗೊಂಡಿದ್ದೀನಿ. ಮತ್ತೆ ಜ್ಯೂಸ್ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ 1 ಕ್ಯೂಬ್ ಆಗಷ್ಟು ಪನ್ನೀರ್. ಸೊ ಅದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಪನ್ನೀರ್ ಹಾಕೋದ್ರಿಂದ ಆ ಪನ್ನೀರ್ ಗ್ರೇವಿ ಏನಿದೆಯೋ ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಒಂದೊಂದು ಬೈಟ್ಗೂ ನಮ್ಗೆ ಆ ಪನ್ನೀರ್ ಫ್ಲೇವರ್ ಸಿಗುತ್ತೆ. ನೀವು ನಾರ್ಮಲ್ ಆಗಿ ಮಾಡೋದಕ್ಕೂ ಈ ತರ ಪನ್ನೀರ್ ಹಾಕಿ ಮಾಡೋದಕ್ಕೂ ಟೇಸ್ಟ್ ಏನಿದೆ ಅದು ತುಂಬಾ ಡಿಫರ್ ಇರುತ್ತೆ ಫ್ರೆಂಡ್ಸ್. ಆದಷ್ಟು 1 ಕ್ಯೂಬ್ ಪನ್ನೀರ್ ಹಾಕಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಆ ಗ್ರೇವಿ ಕೂಡ ಆ ಪನ್ನೀರ್ ಟೇಸ್ಟ್ ಅನ್ನೋದು ನಿಮ್ಗೆ ಸಿಗುತ್ತೆ. ಅಂಡ್ ಫ್ರೆಂಡ್ಸ್, ಇದಕ್ಕೆ ನಾನು ಏನಕ್ಕೆ ಫ್ರೈ ಮಾಡ್ಕೋತೀನಿ ಅಂದ್ರೆ, ಈ ಕ್ಯಾಪ್ಸಿಕಮ್ ಆಗ್ಲಿ ಆನಿಯನ್ಸ್ ಆಗ್ಲಿ ಆ ರಾ ಸ್ಮೆಲ್ ಬರಬಾರ್ದು ಅಂತ. ಈ ಪನ್ನೀರ್ ಏನಿದೆ ಸ್ವಲ್ಪ ಕೌಚ್ ವಾಸನೆ ಬರುತ್ತೆ. ಆ ಕೌಚ್ ವಾಸನೆ ಬರಬಾರ್ದು ಅಂತ ನಾನು ಏನ್ ಮಾಡ್ತೀನಿ, ಆಯಿಲ್ ಹಾಕೊಂಡು ಇಲ್ಲ ಬಟರ್ ಹಾಕೊಂಡು ಚಾಲೋ ಫ್ರೈ ಮಾಡ್ಕೋತೀನಿ. ಬಟರ್ ಹಾಕೊಂಡು ಮಾಡಿದ್ರೆ ಆ ಗ್ರೇವಿ ಕೂಡ ಆ ಪನ್ನೀರ್ ತಿನ್ಬೇಕಾದ್ರೆ ನಮ್ಗೆ ಬಟರ್ ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್. ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆದಷ್ಟು ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದು ಕ್ಲೀನಾಗಿ ಕುಕ್ ಆಗಿದೆ ಈಗ. ಸೊ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸೊ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ತರ ಫೈನ್ ಪೇಸ್ಟ್ ಆಗ್ಬೇಕು, ಆ ತರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್, ಪ್ಯಾನ್ಗೆ 1 ಕ್ಯೂಬ್ ಆಗಷ್ಟು ಬಟರ್ ತಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೋತೀನಿ. ಆಯಿಲ್ ಬಟರ್ ಹಾಕೊಂಡ್ಮೇಲೆ ಈಗ ಒಂದ್ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ತಗೊಂಡಿದ್ದೀನಿ. ಒಂದ್ 3 ಪೀಸ್ ಚಕ್ಕೆ, ಒಂದ್ 4 ಲವಂಗ ಹಾಕೊಂಡಿದ್ದೀನಿ. ಒಂದ್ ಏಲಕ್ಕಿ ಹಾಕೊಂಡಿದ್ದೀನಿ. 2 ಎಲೆ ತಗೊಂಡಿದ್ದೀನಿ. ಇದು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಸೊ ಫ್ರೆಂಡ್ಸ್, ಇದು ಫ್ರೈ ಆದ್ಮೇಲೆ ನಾವೇನ್ ಗ್ರೈಂಡ್ ಮಾಡ್ಕೊಂಡಿದ್ವೋ ಆ ಮಸಾಲೆ ಹಾಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ಕುದೀತಾ ಗ್ರೇವಿ ಸ್ವಲ್ಪ ಗಟ್ಟಿ ಆಗತ್ತೆ. ಸೊ ನಿಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ಬೇಕಾದ್ರೆ ತಿಕ್ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ನಂಗೆ ತೆಳ್ಳಗ್ ಬೇಕಾದ್ರೆ ತೆಳ್ಳಗ್ ಮಾಡ್ಕೊಳ್ಳಿ. ಚಪಾತಿಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದೀನಿ. ಸೊ ಪನ್ನೀರ್ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ನೀವು ಕುದೀತಾ ಅದು ಗಟ್ಟಿ ಆಗತ್ತೆ. ಸೊ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಫ್ರೆಂಡ್ಸ್, ಇದು ಕುದಿ ಬರೆದಿದೆ. ಕುದಿ ಬರೋಷ್ಟರಲ್ಲಿ ನಾವು ಮಸಾಲೆ ಏನಿದೆ ಅದು ಹಾಕೊಳ್ಳೋಣ. ಈ ಮಸಾಲೆಗೆ ನಾನು ಚಿಲ್ಲಿ ಪೌಡರ್ 2 ಸ್ಪೂನ್ ಆಗಷ್ಟು ತಗೊಂಡಿದ್ದೀನಿ. ಟರ್ಮರಿಕ್ ಪೌಡರ್ 1/2 ಸ್ಪೂನ್ ಆಗಷ್ಟು ತಗೊಂಡಿದ್ದೀನಿ. ಗರಂ ಮಸಾಲ ಮತ್ತು ಧನಿಯಾ ಪೌಡರ್ 1 ಸ್ಪೂನ್. ಪೌಡರ್ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೆನ್ನಾಗಿರೋದು ತಗೊಳ್ಳಿ.
ಕಲರ್ ಚೆನ್ನಾಗಿರುತ್ತೆ ತಗೊಂಡ್ರೆ ಆ ಗ್ರೇವಿ ಕೂಡ ಅದೇ ಅದೇ ಕಲರ್ಫುಲ್ ಆಗಿರುತ್ತೆ. ಸ್ವಲ್ಪ ರೆಡ್ಡಿಶ್ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್ ಮಸಾಲೆ ಕ್ಲೀನ್ ಕುಕ್ ಆಗ್ಲಿ ಒಂದು 5 to 10 minutes ಕ್ಲೋಸ್ ಮಾಡಿ ಬಿಟ್ಬಿಡಿ. ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ವೆರಿ ಕಲರ್ಫುಲ್, ವೆರಿ ಡಿಲಿಷಿಯಸ್ gravy will be ready in 10 minutes. ತುಂಬಾ ಸಿಂಪಲ್ ಪ್ರಾಸೆಸ್ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ. ಪರ್ಫೆಕ್ಟ್ ಆಗಿ ಡಾಬಾ ಸ್ಟೈಲ್ ಇರುತ್ತೆ ಫ್ರೆಂಡ್ಸ್, ಟ್ರಸ್ಟ್ ಮೀ. ಸೊ ನೋಡಿ ಫ್ರೆಂಡ್ಸ್, ನೊರೆ ಎಲ್ಲ ವೈಟ್ ಕಲರ್ ನೊರೆ ಏನಿದೆ ಅದೆಲ್ಲ ಬಿಟ್ಕೊಂಡಿದೆ ಇವಾಗ. ಮತ್ತೆ ಗ್ರೇವಿ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿದ್ವು ಕ್ಯಾಪ್ಸಿಕಮ್, ಆನಿಯನ್ಸ್ ಅಂಡ್ ಪನ್ನೀರ್, ಇದನ್ನ ಹಾಕೊಂಡು ಒಂದ್ 2 ನಿಮಿಷ ಕುದಿಸ್ಕೊಳ್ಳೋಣ. ಸೊ ದಟ್ ಈ ಪನ್ನೀರ್ಗೆ ಮತ್ತೆ ಕ್ಯಾಪ್ಸಿಕಮ್ಗೆಲ್ಲ ಸ್ವಲ್ಪ ಕ್ಲೀನ್ ಆಗಿ ನಾವೇನ್ ಮಸಾಲ ಹಾಕಿದೀವೋ ಅದೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ. ಈ ಪ್ರಾಸೆಸ್ ಒಂದ್ 2 ನಿಮಿಷ ಕ್ಲೋಸ್ ಮಾಡ್ಕೊಬಿಡೋಣ. ಸೊ ಫ್ರೆಂಡ್ಸ್, ಎಸ್, ಪರ್ಫೆಕ್ಟ್ ಆಗಿದೆ. ಈಗ ನಾನು ಕೊರಿಯಾಂಡರ್ ಗಾರ್ನಿಶ್ ಮಾಡ್ಕೊತಾ ಇದೀನಿ. ನೀವು ಕೊರಿಯಾಂಡರ್ ಹಾಕೋಬಹುದು, ಇಲ್ಲಾಂದ್ರೆ ಮೇಥಿ ಯೂಸ್ ಮಾಡ್ಕೋಬಹುದು. ಬಟ್ ನನ್ಗೆ ಕೊರಿಯಾಂಡರ್ ಸ್ವಲ್ಪ ಟೇಸ್ಟ್ ಇಷ್ಟ ಆಗೋದ್ರಿಂದ ನಾನು ಕೊರಿಯಾಂಡರ್ ಯೂಸ್ ಮಾಡ್ಕೊಂಡಿದೀನಿ. ಸೊ ಕ್ಲೀನ್ ಮಿಕ್ಸ್ ಕೊಡಿ. ಸೊ ಯಮ್ಮಿ ಟೇಸ್ಟಿ ಕ್ವಿಕ್ ರೆಸಿಪಿ is ready now. So